This is question number 113 from 175 IIoT PDF. The question is, insecure cloud services is a type of cloud vulnerability. Do you agree? Justify your answer. Question is very interesting. So clouds insecurity. If we don't give the security to the cloud services, so it leads to a cloud vulnerability. So are you agreeing this? If you agree, justify your answer. So this is the meaning of the question. Yes, insecure cloud service, it leads to major risk because they are accessed via the internet, and which will make them vulnerable if they not properly protected. So cloud services store, process and manage data using the remote servers without strong security measures. Sensitive information and the system can be exposed to the attacks. So you should write the answer yes. So no, I think no answer is not suitable and it is not correct. Yes answer is correct. For yes also you'll get some marks, and 2 or 1 mark for this question, and remaining justification you will get 8 marks. So what are the points, justification points you have given in 175 PDF? Let us study that. The first one is lack of proper security controls. This one. Okay, there are several ways in which the cloud services can be insecure. ಏನೇನ್ ಮೆಥಡ್ ಇಂದ ಕ್ಲೌಡ್ ಸರ್ವಿಸ್ ಇನ್ಸೆಕ್ಯೂರ್ ಆಗುತ್ತೆ ಅನ್ನೋದನ್ನ ಫಸ್ಟ್ ಹೇಳಬೇಕು. ಅದಾದ್ಮೇಲೆ ಇವನ್ನ ಹೇಗೆ ಅವಾಯ್ಡ್ ಮಾಡೋದು, ಈ ವಲ್ನರಬಿಲಿಟೀಸನ್ನ ಅವಾಯ್ಡ್ ಹೇಗೆ ಮಾಡೋದು ಅನ್ನೋದು ಒಂದಷ್ಟು ಪಾಯಿಂಟ್ಸ್ ಬರೀಬೇಕು. ಫಸ್ಟು ಏನೇನು ವೇಸ್ ಇದೆ ಇನ್ಸೆಕ್ಯೂರ್ ಕ್ಲೌಡ್ ಸರ್ವಿಸಸ್ ಇನ್ಸೆಕ್ಯೂರ್ ಆಗೋಕ್ಕೆ ಏನೇನು ವೇಸ್ ಇದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಅದರಲ್ಲಿ ಲ್ಯಾಕ್ ಆಫ್ ಪ್ರಾಪರ್ ಸೆಕ್ಯೂರಿಟಿ ಕಂಟ್ರೋಲ್ ಇದು ಫಸ್ಟ್ ಇದೆ. ಇಫ್ ದ ಕ್ಲೌಡ್ ಪ್ರೊವೈಡರ್ ಡಸ್ ನಾಟ್ ಹ್ಯಾವ್ ಗುಡ್ ಪ್ರೊಟೆಕ್ಷನ್, ಅವರು ಕ್ಲೌಡ್ ಪ್ರೊವೈಡ್ ಮಾಡ್ತಾರಲ್ಲ ಅವರು ಪ್ರೊಟೆಕ್ಷನ್ ಲೈಕ್ ಫೈರ್ ವಾಲ್ಸು ಅಥವಾ ಮಾನಿಟರಿಂಗ್ ಸಿಸ್ಟಮು ಅವ್ರ ಹತ್ರ ಇದು ಇಲ್ಲ ಅಂತ ಅನ್ಕೊಳ್ಳಿ. ಅವಾಗ ಹ್ಯಾಕರ್ಸ್ ಕ್ಯಾನ್ ಈಸಿಲಿ ಬ್ರೇಕ್ ಇನ್. ಫಾರ್ ಎಕ್ಸಾಂಪಲ್ ವೀಕ್ ಕ್ಲೌಡ್ ಸ್ಟೋರೇಜ್ ಸೆಟಪ್ ಇದೆ ಅಂತ ಅನ್ಕೊಳ್ಳಿ. ಸೊ ವಿಚ್ ಮೈಟ್ ಲೀಕ್ ಪ್ರೈವೇಟ್ ಕನ್ಸ್ಯೂಮರ್ ಡೇಟಾ ಲೀಕ್ ಆಗೋ ಚಾನ್ಸ್ ಇರುತ್ತೆ. ಸೊ ಇದು ಸೆಕ್ಯೂರಿಟಿ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ವಲ್ನರಬಿಲಿಟಿ ಆಗುತ್ತೆ ಅನ್ನೋದು ಫಸ್ಟ್ ಪಾಯಿಂಟ್. ಎರಡನೇದು ಇನ್ಅಡೆಕ್ವೇಟ್ ಆಕ್ಸೆಸ್ ಕಂಟ್ರೋಲ್. ಇನ್ಅಡೆಕ್ವೇಟ್ ಆಕ್ಸೆಸ್ ಕಂಟ್ರೋಲ್ ಅಂದ್ರೆ ಏನು? ಇಫ್ ದ ಆಕ್ಸೆಸ್ ಟು ದ ಕ್ಲೌಡ್ ಈಸ್ ನಾಟ್ ಪ್ರಾಪರ್ಲಿ ರಿಸ್ಟ್ರಿಕ್ಟೆಡ್. ಕರೆಕ್ಟಾಗಿ ರಿಸ್ಟ್ರಿಕ್ಷನ್ ಕೊಡಬೇಕು, ಇಂಥವ್ರೆ ಆಕ್ಸೆಸ್ ಮಾಡಬೇಕು, ಇವ್ರ ಆಕ್ಸೆಸ್ ಎನಿವನ್ ಆಲ್ ಆ ಥರ ಎಲ್ಲ ಕೊಡಬಾರ್ದು. ಸೊ ಇಫ್ ದ ಆಕ್ಸೆಸ್ ಟು ದ ಕ್ಲೌಡ್ ಈಸ್ ನಾಟ್ ಪ್ರಾಪರ್ಲಿ ರಿಸ್ಟ್ರಿಕ್ಟೆಡ್, ಕರೆಕ್ಟಾಗಿ ನಾವು ರಿಸ್ಟ್ರಿಕ್ಷನ್ ಕೊಟ್ಟಿಲ್ಲ ಅಂದರೆ ಎನಿವನ್ ಕ್ಯಾನ್ ಲಾಗ್ ಇನ್ ಆ್ಯಂಡ್ ಎನಿವನ್ ಕ್ಯಾನ್ ಮಿಸ್ಯೂಸ್ ದ ಡೇಟಾ. ಕರೆಕ್ಟ್ ಅಲ್ವಾ? ಇವಾಗ ನಾನು ಎಷ್ಟೊಂದು ಫೈಲ್ಸು ಗೂಗಲ್ ಡ್ರೈವಲ್ಲಿ ಹಾಕ್ತೀನಿ. ನಾನು ಗೂಗಲ್ ಡ್ರೈವಲ್ದ ಆ ಫೈಲದ ಲಿಂಕ್ ಕೊಟ್ಟರೆ ಅಷ್ಟೇ ನೀವು ಆಕ್ಸೆಸ್ ಮಾಡೋಕ್ಕಾಗುತ್ತೆ, ಅದರ್ವೈಸ್ ಯು ಕೆನಾಟ್ ಆಕ್ಸೆಸ್ ಇಟ್. ಹಾಗೇನೆ ಸೊ ಎನಿವನ್ ಕ್ಯಾನ್ ಲಾಗ್, ಇಫ್ ದೇ ಹ್ಯಾವ್ ನಾಟ್ ಪ್ರಾಪರ್ಲಿ ರಿಸ್ಟ್ರಿಕ್ಟೆಡ್ ದ ಆಕ್ಸೆಸ್, ಎನಿವನ್ ಕ್ಯಾನ್ ಲಾಗ್ ಇನ್ ಆ್ಯಂಡ್ ಎನಿವನ್ ಕ್ಯಾನ್ ಆಕ್ಸೆಸ್ ದ ಡೇಟಾ ಆ್ಯಂಡ್ ಎನಿವನ್ ಕ್ಯಾನ್ ಮಿಸ್ಯೂಸ್ ದ ಡೇಟಾ. ಸೊ ಈ ಥರ ಆಗೋದ್ರಿಂದ ಅದು ವಲ್ನರಬಿಲಿಟಿಗೆ ಲೀಡ್ ಆಗುತ್ತೆ ಅನ್ನೋದು ಇದು ಎರಡನೇ ಪಾಯಿಂಟು. ಮೂರನೇದು ಪೂರ್ಲಿ ಕಾನ್ಫಿಗರ್ಡ್ ಸಿಸ್ಟಮ್. ಸೊ ಏನಂದರೆ ಮಿಸ್ಟೇಕ್ಸ್ ಇನ್ ಸೆಟ್ಟಿಂಗ್ ಅಪ್ ದ ಕ್ಲೌಡ್, ಲೈಕ್ ಲೀವಿಂಗ್ ಫೈಲ್ಸ್ನ ಅಲ್ಲೇ ಬಿಟ್ಬಿಡೋದು, ಪಬ್ಲಿಕ್ ಆಕ್ಸೆಸ್ ಮಾಡೋ ಥರ, ಕ್ಯಾನ್ ಎಕ್ಸ್ಪೋಸ್ ದ ಡೇಟಾ. ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಸ್ಟೋರೇಜ್ ಫೋಲ್ಡರ್ ಆಕ್ಸಿಡೆಂಟ್ಲಿ ಮೇಡ್ ವ್ಯೂವೇಬಲ್ ಬೈ ಎವ್ರಿ ಒನ್. ಸೊ ನಾನು ರಿಸ್ಟ್ರಿಕ್ಟ್ ಮಾಡ್ದಿರ ಬೈ ಮಿಸ್ಟೇಕ್ ನಾನು ಎವ್ರಿ ಒನ್ ಅಂತ ಆಕ್ಸೆಸ್ ಗಿವನ್ ಟು ಎವ್ರಿ ಒನ್ ಅಂತ ಕೊಟ್ಟರೆ ಎಲ್ಲರೂ ಆಕ್ಸೆಸ್ ಮಾಡ್ತಾರೆ. ಸೊ ಅವಾಗ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಪೂರ್ಲಿ ಕಾನ್ಫಿಗರ್ಡ್ ಸಿಸ್ಟಮ್, ಇಫ್ ದ ಸಿಸ್ಟಮ್ಸ್ ಆರ್ ನಾಟ್ ಕಾನ್ಫಿಗರ್ಡ್ ಕರೆಕ್ಟ್ಲಿ ದೇ ಮೇ ಬಿ ವಲ್ನರಬಲ್ ಆರ್ ಅಟ್ಯಾಕ್ಸ್ ಟು ದ ಡೇಟಾ ಬ್ರೀಚ್. ಸರಿಯಾಗಿ ಅದನ್ನು ನಾವು ಕಾನ್ಫಿಗರ್ ಮಾಡಬೇಕು. ಮಿಸ್ಕಾನ್ಫಿಗರ್ಡ್ ಸಿಸ್ಟಮಿಂದ ಕಾನ್ಫಿಗರೇಷನ್ ಸರಿಯಾಗಿ ಮಾಡಿಲ್ಲ ಅಂದ್ರೂ ವಲ್ನರಬಿಲಿಟಿಗೆ ಅದು ಲೀಡ್ ಆಗುತ್ತೆ. ನೆಕ್ಸ್ಟ್, ಇನ್ಸಫಿಷಿಯಂಟ್ ಎನ್ಕ್ರಿಪ್ಷನ್. ಸೊ ಡೇಟಾ ದಟ್ ಈಸ್ ನಾಟ್ ಪ್ರಾಪರ್ಲಿ ಎನ್ಕ್ರಿಪ್ಟೆಡ್, ಎಲ್ಲ ಡೇಟಾನು ಪ್ರಾಪರಾಗಿ ಎನ್ಕ್ರಿಪ್ಷನ್ ಮಾಡಬೇಕು. ಎನ್ಕ್ರಿಪ್ಷನ್ ಅಂದರೆ ಲಾಕ್ ಮಾಡೋದು ಅಂತ. ಸೊ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಇಟ್ ಕ್ಯಾನ್ ಬಿ ಸ್ಟೋಲನ್.
ಫಾರ್ ಎಕ್ಸಾಂಪಲ್ ಸೆಂಡಿಂಗ್ ಸೆನ್ಸಿಟಿವ್ ಇನ್ಫಾರ್ಮೇಷನ್, ಹೆಲ್ತ್ ರೆಕಾರ್ಡ್ಸು ಇವೆಲ್ಲ ಸೆನ್ಸಿಟಿವ್ ಇನ್ಫಾರ್ಮೇಷನ್, ಅದನ್ನು ಇನ್ಸೆಕ್ಯೂರ್ ಕನೆಕ್ಷನ್ ಮುಖಾಂತರ ನಾವು ಕಳಿಸಿದ್ರೆ ಡೆಫಿನೆಟ್ಲಿ ಹ್ಯಾಕರ್ಸು ಅದನ್ನು ಮ್ಯಾನ್ ಇನ್ ದ ಮಿಡ್ಲ್ ಅಟ್ಯಾಕ್ ಆಗಿರ್ಬೋದು. ಸೊ ಹ್ಯಾಕರ್ಸ್ ದೇ ಕ್ಯಾನ್ ಆಕ್ಸೆಸ್ ಅವರ್ ಸೆನ್ಸಿಟಿವ್ ಇನ್ಫಾರ್ಮೇಷನ್. ಅದಕ್ಕೆ ಇನ್ಸಫಿಷಿಯೆಂಟ್ ಎನ್ಕ್ರಿಪ್ಷನ್ ಇದ್ರೂ ವಲ್ನರಬಿಲಿಟಿ ಬರುತ್ತೆ ಅಂತ ಇಷ್ಟು ಪಾಯಿಂಟ್ಸನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ದೆನ್ ಹೌ ಟು ಫಿಕ್ಸ್ ದೀಸ್ ಪ್ರಾಬ್ಲಮ್ಸ್ ಅನ್ನೋದು ಇಲ್ಲಿ ಕೆಳಗಡೆ, ಹೌ ಟು ಅವಾಯ್ಡ್ ದೀಸ್ ವಲ್ನರಬಿಲಿಟಿ ಪ್ರಾಬ್ಲಮ್ಸ್ ಅನ್ನೋದು ಕೆಳಗಡೆ ಇದೆ. ಸೊ ಹೌ ಟು ಫಿಕ್ಸ್ ದ ಅಬೌವ್ ಪ್ರಾಬ್ಲಮ್ಸ್. ಸೊ ಕಂಡಕ್ಟ್ ದ ಡ್ಯೂ ಡೆಲಿಜೆನ್ಸ್. ಕಂಡಕ್ಟ್ ದ ಡ್ಯೂ ಡೆಲಿಜೆನ್ಸ್ ಅಂದ್ರೆ ಏನು ಅಂದರೆ ಯು ಶುಡ್ ಚೂಸ್ ಅ ಸೆಕ್ಯೂರ್ ಕ್ಲೌಡ್ ಪ್ರೊವೈಡರ್. ಸೆಕ್ಯೂರ್ ಪ್ರೊವೈಡರ್ಸನ್ನು ಚೂಸ್ ಮಾಡಬೇಕು. ಸೊ ಯು ಶುಡ್ ಪಿಕ್ ಅ ಕ್ಲೌಡ್ ಪ್ರೊವೈಡರ್ ಹೂ ಈಸ್ ಫಾಲೋಯಿಂಗ್ ವೆರಿ ಸ್ಟ್ರಿಕ್ಟ್ ಸೆಕ್ಯೂರಿಟಿ ರೂಲ್ಸ್. ಯಾರು ಸೆಕ್ಯೂರಿಟಿ ರೂಲ್ಸನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ಅವ್ರನ್ನ ನಾವು ಚೂಸ್ ಮಾಡ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್ ಕ್ಲೌಡ್ ಪ್ರೊವೈಡರ್ಸ್ ವಿತ್ ಸರ್ಟಿಫಿಕೇಟ್ಸ್ ಲೈಕ್ ISO 27001 ಸರ್ಟಿಫಿಕೇಟು, ಆ ಥರ ಇರೋ ಕ್ಲೌಡ್ ಪ್ರೊವೈಡರ್ಸನ್ನು ನಾವು ಚೂಸ್ ಮಾಡಬೇಕು. ಸೊ ಅವಾಗ ನಾವು ವಲ್ನರಬಿಲಿಟಿ ಆಗೋದನ್ನು ನಾವು ತಡಿಬೋದು. ನೆಕ್ಸ್ಟ್ ಎರಡನೇದು, use strong password and implement two-factor authentication. So you should use a strong password, not like my name is Shanta at 123 ಆ ಥರ ಮಾಡಬಾರ್ದು. ಸೊ you can easily guess my password. ಸೊ ನಾನು ಎಲ್ಲರೂ ಯೂಶ್ವಲಿ ಹಾಗೆ ಕೊಟ್ಟಿರ್ತಾರೆ ಪಾಸ್ವರ್ಡ್, ಹೆಸರು ಕೊಟ್ಟು at 123 ಅಂತ ಕೊಟ್ಟಿರ್ತಾರೆ. ಸೊ ಆ ಥರ ವೀಕ್ ಪಾಸ್ವರ್ಡನ್ನು ಕೊಡಬಾರ್ದು. ಯು ಶುಡ್ ಗಿವ್ ಅ ಸ್ಟ್ರಾಂಗ್ ಪಾಸ್ವರ್ಡ್ ಆ್ಯಂಡ್ ಮಲ್ಟಿಫ್ಯಾಕ್ಟರ್ ಅಥೆಂಟಿಕೇಶನ್, MFA ಅಂತಾರೆ, ಫಾರ್ ಬೆಟರ್ ಪ್ರೊಟೆಕ್ಷನ್. ಫಾರ್ ಎಕ್ಸಾಂಪಲ್, ಇಫ್ ಸಮ್ ಒನ್ ಸ್ಟೀಲ್ ಮೈ ಡೇಟಾ, ಶಾಂತ at 123 ಅಂತ ಹೊಡೆದು ನನ್ನ ಡೇಟಾನ ಸ್ಟೀಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಯು ಕೆನಾಟ್ ಲಾಗಿನ್ ವಿದೌಟ್ ದ ಸೆಕೆಂಡ್ ಸ್ಟೆಪ್. ಮಲ್ಟಿಫ್ಯಾಕ್ಟರ್ ಅಥೆಂಟಿಕೇಶನ್ ಹಾಗೆ ಎರಡು ಸ್ಟೆಪ್ ಆದಮೇಲೆ ನಾವು ಲಾಗಿನ್ ಆಗ್ತೀವಿ. ಸೊ ಸೆಕೆಂಡ್ ಸ್ಟೆಪ್ ವಿದೌಟ್ ಸೆಕೆಂಡ್ ಸ್ಟೆಪ್ ಲೈಕ್ ಕೋಡ್ ಸೆಂಡ್ ಟು ಯುವರ್, ನೀವು ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಹೋಗುತ್ತೆ, ಆ OTP ಎಂಟ್ರಿ ಮಾಡೋವರೆಗೂ ಅದು ನಿಮಗೆ ಲಾಗಿನ್ ಆಗೋಕ್ಕೆ ಬಿಡಲ್ಲ. ಸೊ ಮಲ್ಟಿಫ್ಯಾಕ್ಟರ್ ಅಥೆಂಟಿಕೇಶನನ್ನು ಯೂಸ್ ಮಾಡೋದ್ರಿಂದ ವಲ್ನರಬಿಲಿಟಿನ ನಾವು ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟು ಕಾನ್ಫಿಗರ್ ಸಿಸ್ಟಮ್ಸ್ ಸೆಕ್ಯೂರ್ಲಿ. ಸೊ ಕರೆಕ್ಟಾಗಿ ಸೆಟಪ್ ಮಾಡಬೇಕು, ಪ್ರಾಪರ್ಲಿ ಕಾನ್ಫಿಗರ್ ಆಲ್ ಕ್ಲೌಡ್ ಸಿಸ್ಟಮ್ಸ್. ರೆಗ್ಯುಲರ್ಲಿ ಚೆಕ್ ದ ಸೆನ್ಸಿಟಿವ್ ಫೈಲ್ಸ್ ಆರ್ ನಾಟ್ ಓಪನ್ ಟು ದ ಪಬ್ಲಿಕ್ ಆರ್ ನಾಟ್, ಆ ಥರ ಚೆಕ್ ಮಾಡ್ತಾ ಇರಬೇಕು. ಫೈಲ್ಸ್ ಪಬ್ಲಿಕ್ಕಿಗೆ ಓಪನ್ ಆಗಿರಬಾರ್ದು, ಆ ಥರ ಚೆಕ್ ಮಾಡಬೇಕು. ಯು ಶುಡ್ ಕಾನ್ಫಿಗರ್ ದ ಸಿಸ್ಟಮ್ಸ್ ಸೆಕ್ಯೂರ್ಲಿ. ನೆಕ್ಸ್ಟ್ ಎನ್ಕ್ರಿಪ್ಟ್ ದ ಡೇಟಾ. ಅಂದರೆ ಎನ್ಕ್ರಿಪ್ಟ್ ಅಂದರೆ ಲಾಕಿಂಗ್ ದ ಡೇಟಾ. ಲಾಕ್ ಯುವರ್ ಡೇಟಾ ಯೂಸಿಂಗ್ ಎನ್ಕ್ರಿಪ್ಷನ್ ಮೆಥಡ್ ಸೊ ದಟ್ ಇಟ್ ಕೆನಾಟ್ ಬಿ ರೆಡ್ ಬೈ ದ ಅಟ್ಯಾಕರ್ಸ್. For example, use secure communication tools for sending sensitive files so that the attackers cannot open it. ಯಾಕಂದರೆ ಅದು ಎನ್ಕ್ರಿಪ್ಷನ್ ಆಗಿರುತ್ತೆ ಅಂತ. ಲಾಸ್ಟ್ ಒನ್, ರೆಗ್ಯುಲರ್ಲಿ update and patch your systems. ಸೊ ಹೀಗಂದ್ರೆ ಏನು, ಕೀಪ್ ಆಲ್ ಸಾಫ್ಟ್ವೇರ್ಸ್ ಆ್ಯಂಡ್ ಸರ್ವಿಸಸ್ ಅಪ್ ಟು ಡೇಟ್ ಟು ಕ್ಲೋಸ್ಲಿ security gaps. Apply the latest security patches as soon as they are released. Security patch ಅಂತ ನಮ್ಮ ಸಿಸ್ಟಮಲ್ಲಿ ಬರ್ತಾ ಇರುತ್ತಲ್ಲ, ಅದನ್ನು ನಾವು ಅಪ್ಲೈ ಮಾಡಬೇಕು. ಸೊ ಯು ಶುಡ್ ಅಪ್ಲೈ ದ ಲೇಟೆಸ್ಟ್ ಸೆಕ್ಯೂರಿಟಿ ಪ್ಯಾಚ್ ಸೊ ಆಸ್ ಸೂನ್ ಆಸ್ ದೇ ರಿಲೀಸ್ಡ್. ಸೊ ಯು ಕ್ಯಾನ್ ಕೀಪ್ ಆಲ್ ದ ಸಾಫ್ಟ್ವೇರ್ ಆ್ಯಂಡ್ ಸರ್ವಿಸಸ್ ಅಪ್ ಟು ಡೇಟ್. ಅಪ್ಡೇಷನ್ ಮಾಡ್ತಾ ಇರಬೇಕು. ಆವಾಗ ರೆಗ್ಯುಲರ್ಲಿ ಅಪ್ಡೇಟ್ ಮಾಡ್ತಾ ಇದ್ರೆ ಅದು ವಲ್ನರಬಿಲಿಟಿ ಆಗೋದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ದಿಸ್ ಈಸ್ all about the vulnerability chances of occurring and how to fixing the problem. Answer for question number 113.